ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ನೋಡ್ಬೋದು ನೀವು ಯಾರೋ ಇಂಡಿಯಾದಿಂದ ವೆಸ್ಟರ್ನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬಾತ್ರೂಮ್ ಸಂಕ್ ಮಾಡಿರೋದು ತುಂಬ ಡೌನ್ ಇರುತ್ತೆ. ಆಲ್ಮೋಸ್ಟ್ ನೀವು 1.5 ಫೀಟ್ ಡೌನ್ ಇರುತ್ತೆ. ಅವರು ಕೆಳಗಡೆ ಅದು ಫೀಡ್ ಡ್ರಾಪ್ ಹೊಡೆದು ತೆಗೆದಿರಾ ಹಂಗೆ ಫೀಡ್ ಡ್ರಾಪ್ ಮೇಲೆ ಪೈಪ್ ಇಟ್ಟು ಮಾಡಿದ್ದಾರೆ. ನೋಡಿ ಔಟ್ಲೈಟ್ ಅದು ಎಕ್ಸಿಟ್ ಒಂದು ಡ್ರೈ ರನ್ನಿಗೆ ಪೈಪ್ ಇಟ್ಟಿರ್ತಾರೆ ನೋಡಿ, ಅದರಿಂದ ಲೀಕೇಜ್ ನೋಡಿ ಎಷ್ಟೊಂದು ಲೀಕೇಜ್ ಆಗುತ್ತೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು 4th ಫ್ಲೋರು. ಇದು ಬಂದ್ಬಿಟ್ಟು ತುಂಬ ದಿವಸದಿಂದ ಲೀಕೇಜ್ ಆಗಿ ತುಂಬ ಪ್ರಾಬ್ಲಮ್ ಆಗಿದೆ. ಕೆಳಗಡೆ ಎಲ್ಲ ಪಾಚಿ ಹಿಡಿದ್ಬಿಟ್ಟಿದೆ. ಅದು ಕಸ್ಟಮರ್ ನಮ್ಮ ವಿಡಿಯೋ ನೋಡಿದ್ದಾರೆ, ನೋಡ್ಬಿಟ್ಟು ಕಾಲ್ ಮಾಡಿದರು, ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಮಾಡಿಸಿದ್ದೀವಿ, ಮಾಡಿ ಈ ಥರ ಲೀಕೇಜ್ ಪ್ರಾಬ್ಲಮ್ ಇದೆ. ಆಮೇಲೆ ಫ್ಲಶ್ ಮಾಡಿದ್ರೂ ನೀರು ಪ್ರಾಪರಾಗಿ ಹೋಗಲ್ಲ ಅಂದರು. ಅಲ್ಲಿ ಹೋಗಿ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು ಅವ್ರು ಫೀಡ್ ಡ್ರಾಪ್ ತೆಗಿದಿರ ಮಾಡಿದ್ದಾರೆ. ಅದು ಫ್ಲಶ್ ಮಾಡುವಾಗಲ್ಲ ನೀರು ಪ್ರಾಪರಾಗಿ ಹೋಗ್ದಿರೋ ತುಂಬ ಬ್ಲಾಕ್ ಆಗುತ್ತಾ ಇತ್ತಂತೆ. ನೋಡಿ ಪಿ ಡ್ರಾಪ್ ತೋರಿಸ್ತೀನಿ ನೋಡಿ, ಪಿ ಡ್ರಾಪ್ ಅವ್ರು ತೆಗೆದಿಲ್ಲ, ಪಿ ಡ್ರಾಪ್ ಮೇಲೆ ಪೈಪ್ ಇಟ್ಟು ಮಾಡಿದ್ದಾರೆ. ಯಾವತ್ತೂ ಈ ಥರ ಯಾರು ಮಾಡೋಕ್ಕೆ ಹೋಗಬೇಡಿ, ಲೀಕೇಜ್ ಪ್ರಾಬ್ಲಮ್ ಬರುತ್ತೆ. ಪ್ಲಸ್ ಬಂದ್ಬಿಟ್ಟು ನಿಮಗೆ ಪ್ರಾಪರಾಗಿ ಫ್ಲಶ್ ಮಾಡಿದ್ರೆ ಹೋಗಲ್ಲ, ಗಲೀಜೆಲ್ಲ ಹೋಗಲ್ಲ, ಅಲ್ಲೇ ಸುತ್ಕೊಂಡು. ಕಸ್ಟಮರ್ ಹೇಳಿದ್ರು ಫುಲ್ಲು ಟೈಲ್ಸ್ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋ ಪೈಪ್ ಲೈನೆಲ್ಲ ಒಂದೇ ಟೈಮ್ ಚೇಂಜ್ ಮಾಡೋಬೇಡ ಅಂದರು. ಫುಲ್ಲು ಹೊಡೆದು ನೋಡಿದ ಮೇಲೆ ಗೊತ್ತಾಯಿತು ನಮಗೆ ಫುಲ್ಲು ಕೆಳಗಡೆ ಫುಲ್ಲು ನೀರಿದೆ. ಎಲ್ಲೆಲ್ಲಿ ಲೀಕೇಜ್ ಇತ್ತೋ ಗೊತ್ತಿಲ್ಲ. ನೋಡಿ ಕೆಳಗಡೆ ಫುಲ್ಲು ಸಿಲ್ಟ್ ಹಾಕಿ ಎಲ್ಲ ಮಾಡಿದ್ದಾರೆ, ಫುಲ್ಲು ನೀರಿದೆ ಒಳಗಡೆ ಇರೋ ನೀರು ಫುಲ್ಲು ಅಲ್ಲೇ ಡ್ರೈ ರನ್ನಿಗೆ ಒಂದು ಪೈಪ್ ಇಟ್ಟಿರ್ತಾರೆ, ಅದನ್ನಲ್ಲಿ ನೀರು ಹೋಗ್ತಾನೇ ಇದೆ. ಈ ಥರ ಮಾಡಿದ್ರೆ ರೂಫು ನಿಮಗೆ ಇದು ಬೀಮು ಎಲ್ಲ ರಸ್ಟ್ ಹಿಡ್ದು ನಿಮಗೆ ಇದೆಲ್ಲ ಬೀಮು ರೂಫ್ನಲ್ಲಿರೋ ರಾಡೆಲ್ಲ ಫುಲ್ ರಸ್ಟ್ ಹಿಡ್ದು ಫುಲ್ ಸ್ಟ್ರೆಂತು ಕಮ್ಮಿ ಆಗುತ್ತೆ. ಯಾಕಂದರೆ ಈ ಥರ ಪ್ರಾಬ್ಲಮ್ ಇದ್ದರೆ ಸ್ಟಾರ್ಟಿಂಗ್ನಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಡಿ. ಈ ಥರ ಇದ್ದರೆ ಕೆಳಗಡೆ ರೂಫಿಗೂ ಎಫೆಕ್ಟ್ ಆಗುತ್ತೆ, ಸೈಡ್ನಲ್ಲಿ ಬೀಮು ಬರುತ್ತಲ್ಲ ಬೀಮಿಗೂ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಸಂಕ್ ಇಟ್ಟಿರೋದ್ರಿಂದ ನಿಮ್ಗೆ 1.5 ಫೀಟ್ ನಿಮಗೆ ಅದು ಫುಲ್ಲು ವೇಸ್ಟೇಜ್ ಹಾಕಿ ಭರ್ತಿ ಮಾಡಿರ್ತಾರೆ, ಸಿಲ್ಟು ಮತ್ತು ವೇಸ್ಟೇಜೆಲ್ಲ ಹಾಕಿ ಅದು ಫುಲ್ಲು ನೀರು ನಿಮಗೆ ಅಬ್ಸರ್ವ್ ಮಾಡಿ ಇಟ್ಟಿರುತ್ತೆ, ಸ್ಟೋರ್ ಮಾಡಿ ಇಟ್ಕೊತದೆ. ಈ ಥರ ಇರುವಾಗ ನಿಮಗೆ ತುಂಬ ಎಫೆಕ್ಟ್ ಆಗುತ್ತೆ. ಇದು ನಿಮ್ಗೆ ಈ ಥರ ಏನಾರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ತುಂಬ ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಬಾತ್ರೂಮ್ ರೆನಿವೇಷನ್, ಕಿಚನ್ ರೆನಿವೇಷನ್ ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತಾ ಇದ್ದೀವಿ. ನಾವು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ಕು, ಟೈಲ್ ವರ್ಕು 3 ನಾವೇ ಮಾಡೋದ್ರಿಂದ ನಾವು ಏನಿದ್ರೂ ಕ್ವಿಕ್ಕಾಗಿ ಮಾಡಿಕೊಡ್ತೀವಿ. ಕೆಲಸನೂ ನಿಮಗೆ ತುಂಬ ನೀಟಾಗಿರುತ್ತೆ. ಇಂಡಿಯನಿಂದ ವೆಸ್ಟರ್ನ್ ಮಾಡೋದು 1 ಡೇ ಆಗುತ್ತೆ. ಅದು ಇಂಡಿಯನ್ದ ವೆಸ್ಟರ್ನ್ ಚೇಂಜ್ ಮಾಡೋದ್ರಲ್ಲಿ 3 ಟೈಪ್ ಮಾಡಿಕೊಡ್ತೀವಿ. ಸ್ಟೆಪ್ ಇರೋ ಥರನೂ ಮಾಡಿಕೊಡ್ತೀವಿ, ಸ್ಟೆಪ್ ತೆಗ್ದು ಈವನ್ ಆಗಿ ಮಾಡಿಕೊಡ್ತೀವಿ. ಫುಲ್ ಬಾತ್ರೂಮ್ ಈ ಥರ ಫುಲ್ ತೆಗೆದ್ಬಿಟ್ಟು ನೀವು ಬೇಕಾದ್ರೂ ಮಾಡಿಕೊಡ್ತೀವಿ. ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟು. ತುಂಬ ವೀಡಿಯೋನಲ್ಲಿ ಎಲ್ಲರೂ ಕಮೆಂಟ್ನಲ್ಲಿ ಕೇಳ್ತಾ ಇದ್ದೀರಾ ರೇಟ್ ಎಷ್ಟು ಮೆನ್ಷನ್ ಮಾಡಲ್ಲ ನೀವು ಅಂದ್ಬಿಟ್ಟು. ಯಾಕಂದರೆ ಒಬ್ಬೊಬ್ರಿಗೂ ಒಂದೊಂದು ಥರ ರಿಕ್ವೈರ್ಮೆಂಟ್ ಇರುತ್ತೆ, ಒಬ್ಬೊಬ್ಬರು ಬಾತ್ರೂಮ್ ಒಂದೊಂದು ಸೈಜ್ ಇರುತ್ತೆ, ನಾವು ಕರೆಕ್ಟಾಗಿ ಗೆಸ್ ಮಾಡಿ ಹೇಳೋಕ್ಕಾಗಲ್ಲ. ನೋಡಿ ಇಲ್ಲಿ ತೋರಿಸೋದು ಬಂದ್ಬಿಟ್ಟು ಬೀಮ್ನಲ್ಲಿ ಇದ್ದಿದ್ದು ರಾಡು, ಇವಾಗ ಪೈಪ್ ತೆಗಿಯುವಾಗ ಪಕ್ಕದಲ್ಲಿ ಇದ್ದಿದ್ದು ತೆಗ್ದಿದ್ದೀವಿ. ಎಷ್ಟು ರಸ್ಟ್ ಇರಿದು ಫುಲ್ ಎಷ್ಟು ಅದು ಇದಾಗಿದೆ ನೋಡಿ, ಆವಾಗ ಎಷ್ಟು ಬೀಮು ಸ್ಟ್ರೆಂತ್ ಕಮ್ಮಿ ಆಗಿರ್ಬೋದು ಲೆಕ್ಕ ಹಾಕ್ಕೊಳ್ರಿ. ಇದು ಬಂದ್ಬಿಟ್ಟು ದೊಡ್ಡದು ಇದ್ದಿದ್ದು ಇಷ್ಟು ರಸ್ಟ್ ಹಿಡಿದು ಚಿಕ್ಕದಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು 6th ಫ್ಲೋರು. ಈ ಥರ ಏನೇ ಲೀಕೇಜ್ ಇದ್ದರೆ ಇಮಿಡಿಯೇಟೇ ಮಾಡಿಬಿಡಿ, ಅದು ಒಳ್ಳೆಯದು. ನೋಡಿ ಅಲ್ಲಿ ರೂಫ್ನಲ್ಲಿರೋ ಮಣ್ಣೆಲ್ಲ ತೆಗೆದ ಮೇಲೆ ನಿಮ್ಗೆ ಗೊತ್ತಾಗ್ಬೋದು, ತೋರಿಸ್ತೀನಿ ನೋಡಿ. ಫುಲ್ಲು ನೀರು ಹೆಂಗೆ ನಿಂತಿದೆ ನೋಡಿ, ಎಲ್ಲ ಕಡೆನೂ ಫುಲ್ಲು ನೀರಿದೆ ನೋಡಿ. ಪೈಪು ಪಕ್ಕದಲ್ಲಿ ಇದ್ದಿದ್ದೆ ರಾಡ್ ಕಟ್ ಮಾಡಿದ್ದು ನಾವು ಇಲ್ಲಿ ತೋರಿಸ್ತೀನಿ ನೋಡಿ. ಪೈಪ್ ಮೇಲೆ ಇರೋ ರಾಡೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ರಸ್ಟ್ ಹಿಡಿದು ಯಾವ ಥರ ಇದೆ ಅಂದ್ಬಿಟ್ಟು. ಇವಾಗ ಏನು ಮಾಡ್ತೀವಿ ಅಂದರೆ ಪೈಪ್ ತೆಗೆದ್ಬಿಟ್ಟು ಔಟ್ಸೈಡ್ ಗಂಟ ಫುಲ್ಲು ಹೊಸ ಪೈಪ್ ಹಾಕ್ಬಿಡ್ತೀವಿ. ಈ ಥರ ಮಾಡಿದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ. ನೋಡಿ ಇವಾಗೆಲ್ಲ ತೆಗ್ದೆ ಆಯಿತು. ಇವಾಗ ಪೈಪ್ ಲೈನೆಲ್ಲ ಹೊಸದು ಹಾಕ್ಬಿಟ್ಟಿದ್ವಿ. ಇದು ಬಂದ್ಬಿಟ್ಟು ವಾಶ್ ಬೇಸಿನ್ ಪಾಯಿಂಟು, ವಾಷಿಂಗ್ ಮಿಷಿನ್ ಪಾಯಿಂಟು ಔಟ್ಸೈಡ್ ಇದೆ, ಎಲ್ಲ ಲಿಂಕ್ ಆಗಿ ಅಲ್ಲಿ ಹೋಗುತ್ತೆ. ವೇಸ್ಟ್ ವಾಟರ್ ಸಪ್ರೇಟು, ಸ್ಯಾನಿಟೈಸರ್ ಸಪ್ರೇಟ್ ಮಾಡಿದ್ದೀವಿ. ಔಟ್ಸೈಡ್ನಲ್ಲಿ ಹೋಗ್ಬಿಟ್ಟು ಎಲ್ಲ ಇಂಟರ್ ಕನೆಕ್ಟ್ ಆಗುತ್ತೆ. ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಿದ್ರೆ ಸಿ.ವಿ. ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಹೆಚ್ಚು ಕಮ್ಮಿ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ಎಪಾಕ್ಸಿ ವರ್ಕು ಮಾಡ್ತಾ ಇದ್ದೀವಿ. ಈ ಥರ ರಿನೋವೇಟು, ಫುಲ್ಲು ಹೊಸ ಬಿಲ್ಡಿಂಗು, ಅಲ್ಲಿಯದು ಆಲ್ಟರ್ನೇಟು ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಪ್ರೆಷರ್ ಪಂಪ್ ಬೇಕಾದ್ರೆ ಪ್ರೆಷರ್ ಪಂಪ್ ಮಾಡಿಕೊಡ್ತಾ ಇದ್ದೀವಿ. ಬೇರೆ ಟೈಲಿಸ್ ಕೆಲಸ ಮಾತ್ರ ಮಾಡಲ್ಲ, ಯಾಕಂದರೆ ನಾವು ಈ ಥರ ಫುಲ್ ಏನೇನಿದ್ರೆ ಎಲ್ಲ ಸೇರಿಸಿ ಮಾಡಿಕೊಡ್ತೀವಿ. ನಾವು ಬೇರೆ ಟೈಲಿಸ್ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ಲಂಬಿಂಗ್ ಕೆಲಸನೇ ಜಾಸ್ತಿ ಇರುತ್ತೆ ನಮಗೆ. ಅದರಿಂದ ಈ ಥರ ರಿನೋವೇಟು ಈ ಥರ ಇದು ಮಾಡಬೇಕಂದ್ರೆ ಎಲ್ಲ ಸೇರಿಸಿ ನಾವೇ ಮಾಡಿಕೊಡ್ತೀವಿ. ಯಾಕಂದರೆ ಟೈಲಿಸ್ ಕೆಲಸಕ್ಕೆ ಒಬ್ಬರು ಹುಡ್ಕೋದು ನಿಮಗೆ ಎಲ್ಲ ಇದಾಗುತ್ತೆ. ಈ ಥರ ನಾವು ಫುಲ್ಲು ಫ್ಲೋರಿಂಗ್ ತೆಗೆದು ಮಾಡಬೇಕಂದ್ರೆ 2 ಡೇಸ್ ಆಗುತ್ತೆ. ಫಸ್ಟ್ ದಿವಸನೇ ಹೊಡೆದು ಈ ಥರ ಪೈಪೆಲ್ಲ ಹಾಕಿ ಟೈಲ್ಸ್ ಹಾಕಿ ಬಿಟ್ಬಿಡ್ತೀವಿ. ಮಾರನೇ ದಿವಸ ಬಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಅದು ಟೈಲ್ಸ್ ಜೈಂಟ್ಗಳ ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು ಆಮೇಲೆ ಕಮೋಡ್ ಫಿಕ್ಸ್ ಮಾಡಿ ಕೊಡ್ತೀವಿ. 2 ಡೇಸ್ನಲ್ಲಿ ಇದು ಫ್ಲೋರಿಂಗ್ ಕೆಲಸ ಮುಗೀತದೆ. ನಿಮಗೆ ಈ ಥರ ಏನನ್ನು ಮಾಡಬೇಕಂದ್ರೆ ಏನು ಮಾಡಿರಿ, ಒಂದು ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಅದು ನೋಡಿಬಿಟ್ಟು ಎಷ್ಟಾಗುತ್ತೆ ಅಮೌಂಟು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಪ್ಲಸ್ ಬಂದ್ಬಿಟ್ಟು ನಿಮ್ಮದು ಯಾವ ಏರಿಯಾ, ನಮಗೆ ಎಲ್ಲಿ ತನಕ ನಾವು ಸರ್ವಿಸ್ ಕೊಡ್ತೀವಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎತ್ತಿದ್ರೆ ರೇಟ್ ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಾವು ನೋಡಿದ್ರೆ ಕರೆಕ್ಟಾಗಿ ಗೆಸ್ ಮಾಡೋಕ್ಕಾಗಲ್ಲ ನಿಮ್ಮದು ಯಾವ ಥರ ಬಾತ್ರೂಮ್ ಇದೆ ಅಂದ್ಬಿಟ್ಟು ನಾವು ರೇಟ್ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ.
ಫಸ್ಟು ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿಬಿಟ್ರೆ ನೋಡಿಬಿಟ್ಟು ನಿಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟಾಗುತ್ತೆ ನಿಮ್ಗೆ ಓಕೆ ಅಂದರೆ ನಾನು ಮೆಟೀರಿಯಲ್ ಲಿಸ್ಟ್ ಕಳಿಸ್ಕೊಡ್ತೀನಿ ಮತ್ತು ನಾನು ಒಂದು ಡೇಟ್ ಕೊಡ್ತೀನಿ, ಈ ಡೇಟ್ನಲ್ಲಿ ಬಂದು ಕೊಡ್ತೀನಿ, ಆ ಡೇಟ್ ಪ್ರಕಾರ ನಾವು ಬಂದು ಮಾಡಿಕೊಡ್ತೀವಿ. ನಾವು ವಿತ್ ಮೆಟೀರಿಯಲ್ ಅಂದರೆ ನಮ್ಮ ಏರಿಯಾ ಸರೌಂಡಿಂಗ್ನಲ್ಲಿ ಇದ್ದರೆ ಮಾತ್ರ ಮಾಡಿಕೊಡ್ತೀವಿ. ಸ್ವಲ್ಪ ಲಾಂಗ್ ಇದ್ದರೆ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ಮೆಟೀರಿಯಲ್ ಅರೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಕೆಲಸ ಮಾಡೋದಕ್ಕೆ ಟೈಮ್ ಇರೋಲ್ಲ. ಮೆಟೀರಿಯಲ್ ಅರೇಂಜ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಬೇಕಾಗುತ್ತೆ, ಹಾಫ್ ಡೇ ಬೇಕಾಗುತ್ತೆ. ಅದರಿಂದ ಕಸ್ಟಮರೇ ಅರೇಂಜ್ ಮಾಡಿ ಇಟ್ಬಿಟ್ರೆ ನಾವು ಬಂದು ಮಾಡೋಕ್ಕೆ ಈಸಿ ಇರುತ್ತೆ. ಈ ಥರ ಕೆಲಸಗಳು ಮಾಡಬೇಕಂದ್ರೆ ಮನೆ ಖಾಲಿ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಡಬಲ್ ಬಾತ್ರೂಮ್ ಇದ್ದರೆ ಮಾಡ್ಬೋದು, ಅಡ್ಜಸ್ಟ್ ಮಾಡಿ. ಸಿಂಗಲ್ ಬಾತ್ರೂಮ್ ಇದ್ದರೆ ಕಷ್ಟ ಆಗುತ್ತೆ, ಹಾಲಿರುವಾಗ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದೆಲ್ಲ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಇಂಡಿಯನಿಂದ ವೆಸ್ಟರ್ನ್ ಮಾಡೋದೆಲ್ಲ ಒಂದು ದಿವಸದಲ್ಲಿ ಮಾಡಿಕೊಡ್ತೀವಿ, ಮಾರನೇ ದಿವಸನೇ ಯೂಸ್ ಮಾಡ್ಬೋದು. ಇದು ಬೇಕಂದರೆ 2 ಡೇಸ್ ನೀವು ಟೈಮ್ ಕೊಡಬೇಕಾಗತ್ತೆ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ಅಲ್ಲಿ ಹೋಗಿ ನೀವು ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಈ ಥರ ಕೆಲಸಗಳು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ನೆಕ್ಸ್ಟ್ ಏನಿದೆ, ತುಂಬ ಕಸ್ಟಮರ್ಗಳು ಕಾಲ್ ಮಾಡಿಬಿಟ್ಟು ಸುಮ್ಮನೆ ಇಂಡಿಯನ್ ತೆಗೆದ್ಬಿಟ್ಟು ಹಂಗೆ ಕಮೋಡ್ ಕುಣಿಸ್ಬೇಕು ತುಂಬ ಜನ ಕಾಲ್ ಮಾಡ್ತಾರೆ. ಆ ಥರ ಕೆಲಸ ನಾವು ಮಾಡಲ್ಲ. ಕೆಲವು ಕಸ್ಟಮರು ಐಡಿಯಾ ಇಲ್ದಿರೋನು ಮಾಡ್ತಾರೆ, ಕೆಲವೊಬ್ರು ಗೊತ್ತಿದ್ದು ಮಾಡ್ತಾರೆ. ಕೆಲವು ಪ್ಲಂಬರ್ಗಳು ಆ ಥರ ಮಾಡಿ ಕೊಡ್ತಾರೆ. ಇವಾಗ ನಾರ್ಮಲ್ ಬಂದ್ಬಿಟ್ಟು ಒಂದು ಸ್ಟೆಪ್ ಇಕ್ಕಿ ಇದು ಮಾಡ್ತಾರೆ, ಇಂಡಿಯನ್ ಮಾಡಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ಸ್ಲೋಪ್ ಫುಲ್ಲು ಇಂಡಿಯನ್ ಕೊಟ್ಟಿರ್ತಾರೆ. ನಾವು ಬಂದ್ಬಿಟ್ಟು ಇವಾಗ ಇಂಡಿಯನ್ ಮಾತ್ರ ತೆಗೆದ್ಬಿಟ್ಟು ಅಲ್ಲಿ ಒಂದು ಪೈಪ್ ಇಕ್ಬಿಟ್ಟು ಅಲ್ಲಿ ಮಾತ್ರ ಯಾವುದೋ ಒಂದು ಸಿಮೆಂಟ್ ಹಾಕಿ ಮುಚ್ಚೋದು ಅಥವಾ ಅಲ್ಲಿ ಮಾತ್ರ ಟೈಲಿಸ್ ಹಾಕೋದು ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಬಂದ್ಬಿಟ್ಟು ಡೌನ್ ಇರುತ್ತೆ, ಕಮೋಡಿಟಿ ಇರೋ ಜಾಗ ಬಂದ್ಬಿಟ್ಟು ಡೌನ್ ಇರುತ್ತೆ. ಇಲ್ಲಿ ಏರಿಯಾನಲ್ಲಿ ಬಿಟ್ಟಿರೋ ನೀರು ಫುಲ್ಲು ಅಲ್ಲಿ ಬಂದ್ಬಿಟ್ಟು ಸ್ಟೋರ್ ಆಗುತ್ತೆ. ನಿಮಗೆ ಕೆಳಗಡೆ ಪೈಪ್ ಇಟ್ಟಿರೋ ಜಾಗನೂ ಪ್ರಾಪರಾಗಿ ಫಿಕ್ಸ್ ಆಗೋಲ್ಲ, ಯಾಕಂದರೆ ಅದು ಸೆರಾಮಿಕ್ ಪಿ ಡ್ರಾಪ್ ಇರುತ್ತೆ, ಅದನ್ನಲ್ಲಿ ಪರ್ಫೆಕ್ಟಾಗಿ ಫಿಟ್ ಆಗೋಲ್ಲ. ಏನೋ ಸ್ವಲ್ಪ ಸಿಮೆಂಟ್ ಹಾಕಿ ಫಿಟ್ ಮಾಡಿರ್ತಾರೆ, ಲೀಕೇಜ್ ಪ್ರಾಬ್ಲಮ್ ಬರುತ್ತೆ. ಎರಡನೇದು ಬಂದ್ಬಿಟ್ಟು ಫ್ಲಶ್ ಮಾಡಿದ್ರು ನಿಮಗೆ ಪ್ರಾಪರಾಗಿ ನೀರು ಹೋಗೋಲ್ಲ. ಆ ಥರ ಕೆಲಸಗಳು ಬಂದ್ಬಿಟ್ಟು ಬೇರೆ 1000-1500ಗೂ ಮಾಡಿ ಕೊಡ್ತಾರೆ ಕೆಲವೊಬ್ಬರು. ನಾವು ಆ ಥರ ಕೆಲಸಗಳು ಮಾಡೋದೇ ಇಲ್ಲ. ಕಂಪಲ್ಸರಿ ನಾವು ಮಾಡೋದ್ರಲ್ಲಿ ಪಿ ಡ್ರಾಪ್ ತೆಗೆದು ನಾವು ಮಾಡೋದು. ಕೆಲವೊಬ್ರು ಟೆನೆಂಟ್ ಬಂದ್ಬಿಟ್ಟು ನಮ್ಗೆ ಟೆನೆಂಟೇ ನಮ್ಗೆ ಅಷ್ಟೊಂದು ಇದು ಬೇಕಾಗಿಲ್ಲ, ಏನೋ ಒಂದು ಈ ವೆಸ್ಟರ್ನ್ ಇಟ್ಟು ಕೊಟ್ಟರೆ ಸಾಕು ಅಂತ ಇದ್ದಾರೆ. ತುಂಬ ಕಡೆ ಆ ಥರ ಕಾಲ್ ಮಾಡಿ ಕೇಳ್ತಾರೆ, ನಾವು ಆ ಥರ ಕೆಲಸ ಮಾಡಲ್ಲ. ನಾವು ಕೆಳಗಡೆಯಿಂದ ಪಿ ಡ್ರಾಪ್ ಹೊಡೆದು ತೆಗೆದ್ಬಿಟ್ಟು ಅಲ್ಲಿಂದ PVC ಪೈಪ್ ಸಿಗುತ್ತೆ, ಅಲ್ಲಿಂದ ಒಂದು ಎಲ್ಬೋ ಹಾಕಿ ಅಲ್ಲಿಂದ ಹೈಟ್ ಮಾಡಿಕೊಂಡು ಆಮೇಲೆ ಟೈಲಿಸು ಅಲ್ಲಿ ಮೇಲೆ ಇರೋ ಟೈಲಿಸ್ ಫುಲ್ ತೆಗೆದು ಸ್ಲೋಪ್ ಫುಲ್ಲು ಬೇರೆ ಕಡೆ ನಾನಿ ಡ್ರಾಪ್ ಇರೋ ಕಡೆ ಕೊಡ್ತೀವಿ. ಯಾಕಂದರೆ ನಮ್ಮ ಚಾನಲ್ ಅದು ವಿತ್ ಸ್ಟೆಪ್ಪು ವಿತೌಟ್ ಸ್ಟೆಪ್ಪು ಈ ಥರ ಫುಲ್ ಫ್ಲೋರಿಂಗ್ ಎಲ್ಲ ಪ್ರತಿಯೊಂದು ವೀಡಿಯೋನ ಹಾಕಿದ್ದೀವಿ, ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಮ್ಮದು ರೇಟ್ ಬಂದ್ಬಿಟ್ಟು ಇಂಡಿಯನ್ದು ವೆಸ್ಟರ್ನ್ ಮಾಡೋದು ಸ್ಟಾರ್ಟಿಂಗ್ ಬಂದ್ಬಿಟ್ಟು 4000 ಅಂತ ಸ್ಟಾರ್ಟ್ ಆಗುತ್ತೆ, ಬರೀ ಲೇಬರ್ ಚಾರ್ಜ್ ಮಾತ್ರ. ಕೆಲಸ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿರುತ್ತೆ, ಗ್ಯಾರಂಟಿ ಕೊಡ್ತೀವಿ ನಾವು ಮಾಡೋ ಕೆಲಸಕ್ಕೆ ಮಾತ್ರ. ನಮ್ಮ ಚಾನೆಲ್ನ ನೋಡ್ಬೋದು ನೀವು, ನಮಗೆ ತುಂಬ ರಿಕ್ವೈರ್ಮೆಂಟ್ ಇರೋದು ಇಂಡಿಯನಿಂದ ವೆಸ್ಟರ್ನ್ ಮಾಡೋದು. ಬೇರೆ ಎಲ್ಲ ಕೆಲಸನೇ ಎಲ್ಲ ಪ್ಲಂಬರ್ಗಳು ಮಾಡ್ತಾರೆ, ಆದರೂ ಈ ಥರ ಕೆಲಸಗಳು ಬಂದ್ಬಿಟ್ಟು ಪ್ಲಂಬರ್ನ ಒಬ್ಬರನ್ನ ಹುಡುಕ್ಬೇಕಾಗತ್ತೆ ಮತ್ತು ಟೈಲಿಸ್ ಒಬ್ಬರನ್ನ ಹುಡುಕ್ಬೇಕಾಗತ್ತೆ. ಎರಡು ಈ ಥರ ಇದು ಮಾಡೋರು ಸ್ವಲ್ಪ ತುಂಬ ರೇರು. ಇವಾಗ ತುಂಬ ಕಡೆ ಎಲ್ಲ ಫ್ಲಾಟ್ ತೊಗೊಂಡು ಫುಲ್ ಮನೆಯೇ ರಿನೋವೇಟ್ ಮಾಡೋರು ಇದ್ದಾರೆ. ಆ ಥರ ಕೆಲಸಕ್ಕೆ ನಾವು ಬಂದ್ಬಿಟ್ಟು ಎಲ್ಲ ಟೋಟಲ್ ನಾವೇ ಫುಲ್ ರಿನೋವೇಟ್ ಮಾಡಿ ಕೊಡ್ತೀವಿ. ಪ್ಲಂಬಿಂಗ್ ಕೆಲಸ ಮತ್ತು ಎಲೆಕ್ಟ್ರಿಕ್ ಕೆಲಸ, ಟೈಲ್ ವರ್ಕು, ಇದು 3 ಕೆಲಸ ಬಂದ್ಬಿಟ್ಟು ನಾವೇ ಮಾಡೋದು. ಇನ್ನು ಬೇರೆ ಬೇರೆ ಕೆಲಸಕ್ಕೆ ಬೇಕಂದರೆ ನಾವು ಬೇರೆ ಒಬ್ಬರನ್ನ ಬೇಕಾದ್ರೆ ಅರೇಂಜ್ ಮಾಡಿ ಕೊಡ್ಬೋದು. ಮೇಯ್ನ್ ಬಂದ್ಬಿಟ್ಟು ಬಾತ್ರೂಮ್ನಲ್ಲಿ ಈ ಥರ ಟೈಲಿಸ್ ಹಾಕೋವಾಗ ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ಪೇಸರ್ ಬಿಟ್ಟು ಹಾಕಬೇಕಾಗುತ್ತೆ. ಪೇಸರ್ ಬಿಟ್ಟು ಹಾಕಿದ್ರೇ ನಿಮಗೆ ಲೀಕೇಜ್ ಪ್ರಾಬ್ಲಮ್ ಇರಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಜೈಂಟ್ ಕಾಣಿಸ್ತಿರ ಇರಬೇಕು, ನೀಟಾಗಿರಬೇಕು ಅಂದ್ಬಿಟ್ಟು ಫುಲ್ ಟಚ್ ಮಾಡಿ ಹಾಕ್ಬಿಡ್ತಾರೆ. ಇವಾಗ ಕಂಪಲ್ಸರಿ ಬರೋ ಟೈಲಿಸ್ ಫುಲ್ಲು ಪೇಪರ್ ಜೈಂಟೇ ಬರೋದು. ಅದರಿಂದ ನಾವು ಆ ಜೈಂಟ್ನಲ್ಲಿ ಬಂದ್ಬಿಟ್ಟು ವೈಟ್ ಸಿಮೆಂಟು ಅಥವಾ ಏನೇ ಹಾಕಿದ್ರೂ ಅದು ನಿಲ್ಲಲ್ಲ, ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರೇ ಅದು ಬಂದ್ಬಿಡ್ತದೆ. ಅದರಿಂದ ನಾವು ಪೇಸರ್ ಬಿಟ್ಟು ಎಪಾಕ್ಸಿ ಮಾಡ್ಬೋದು, ಇಲ್ಲಾಂದರೆ ಈ ಥರ ಡಾಕ್ಟರ್ ಪಿಕ್ಸ್ಡ್ ಮಿಕ್ಸ್ ಮಾಡಿಬಿಟ್ಟು ವಾಟರ್ ಪ್ರೂಫಿಂಗ್ ಮಾಡ್ಬೋದು. ನೋಡಿ ನಾವು ಹಾಕಿರೋದು ಪೇಸರ್ ಬಿಟ್ಟೆ ಹಾಕಿರೋದು. ಇದಕ್ಕೆ ಬಂದ್ಬಿಟ್ಟು ಡಾಕ್ಟರ್ ಪಿಕ್ಸಿಡು ಗ್ರೌಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ನಾವು ಹಾಕಿ ಕೊಡ್ತೀವಿ. ಬಾತ್ರೂಮ್ಗೆ ಇದು ಥರ ಕಂಪಲ್ಸರಿ ಇದು ಮಾಡಬೇಕಾಗತ್ತೆ. ಕಸ್ಟಮರ್ ಬಂದ್ಬಿಟ್ಟು ಹಳೆ ಕಮೋಡಿ ತಿರ್ಗಾ ರೀಫಿಟ್ಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದರಿಂದ ಇದು ಗ್ರೌಟಿಂಗ್ ಮಾಡಿಬಿಟ್ಟು ಅದೇ ಕಮೋಡನ್ನ ಫಿಕ್ಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಸ್ವಲ್ಪ ಇವಾಗ ಟೈಲಿಸ್ ಬಂದ್ಬಿಟ್ಟು 1 ಇಂಚು ಆಲ್ಮೋಸ್ಟು ಹೈಟ್ ಆಗಿದೆ, ಅದರಿಂದ ಸ್ವಲ್ಪ ಡೋರ್ ಬಾಟಮ್ ಕಟ್ ಮಾಡಿ ಹಾಕಿದ್ದೀವಿ. ನೀರು ಒಳಗಡೆ ಬರ್ದಿರೋ ಇರೋಕ್ಕೆ ನಾವು ಅಲ್ಲಿ ಒಂದು ಬೀಡಿಂಗ್ ಥರ ಹಾಕ್ತೀವಿ, ಗ್ರಿನೇಟ್ ಪೀಸು. ಇವಾಗ ನೀವು ನೋಡ್ಬೋದು ಹಳೆ ಕಮೋಡ್ ಫಿಕ್ಸ್ ಮಾಡಿದ್ದೀವಿ, ಗ್ರೌಟಿಂಗ್ ಆಗಿದೆ. ಫೈನಲ್ ಬಂದ್ಬಿಟ್ಟು ಈ ಥರ ಬಂದಿದೆ ನೋಡಿ, ಫಿನಿಶಿಂಗ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗಾರು ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ.